ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹಣ ಬೇಕಾ? ಯಾರಿಗೆ ಬೇಡ ಹೇಳಿ ಹಣ? ಅದೇ ಹಣನ ಸಂಪಾದನೆ ಮಾಡೋದು ಹೇಗೆ? ಬಹಳ ಸರಳವಾದ ಪ್ರಶ್ನೆ. ಆ ಸರಳವಾದ ಪ್ರಶ್ನೆಗೆ ಅಷ್ಟೇ ಸರಳವಾದ ಉತ್ತರ ಕೊಡುತ್ತೆ ಸಿರಿವಂತಿಕೆಗೆ ಸರಳ ಸೂತ್ರಗಳು ಎನ್ನುವ ಈ ಒಂದು ಪುಸ್ತಕ. ಸಿರಿವಂತಿಕೆಗೆ ಸರಳ ಸೂತ್ರಗಳು. ಇದನ್ನು ಬರೆದಿದ್ದಾರೆ ರಂಗಸ್ವಾಮಿ ಮೂಕನಹಳ್ಳಿ ಅವರು. ರಂಗಸ್ವಾಮಿ ಮೂಕನಹಳ್ಳಿಯವರು ಲೀ ಕಾ ಶಿಂಗ್ ಅನ್ನೋ ಒಬ್ಬ ವ್ಯಕ್ತಿಯ ಮಾತನ್ನು ಹೇಳ್ತಾರೆ. ಆ ಲೀ ಕಾ ಶಿಂಗ್ ಹೇಳ್ತಾನಂತೆ, ಲೈಫ್ ಕ್ಯಾನ್ ಬಿ ಡಿಸೈನ್ಡ್, ಕೆರಿಯರ್ಸ್ ಕ್ಯಾನ್ ಬಿ ಪ್ಲ್ಯಾನ್ಡ್, ಹ್ಯಾಪಿನೆಸ್ ಕ್ಯಾನ್ ಬಿ ಪ್ರಿಪೇರ್ಡ್. ಜಗತ್ತಿನಲ್ಲಿ ಶ್ರೀಮಂತರು ಅಂತ ಯಾರು ಅನ್ನಿಸ್ಕೊಂಡಿದ್ದಾರೆ, ಆ ಶ್ರೀಮಂತರ ಬದುಕನ್ನು ಒಂದು ಸಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರಲ್ಲಿ ಬಹಳಷ್ಟು ಜನ ಅಪ್ಪ ಅಮ್ಮಂದರ ಹಿನ್ನೆಲೆ, ವಂಶದ ಹಿನ್ನೆಲೆ ಇಲ್ಲದೆ ಸ್ವತಂತ್ರವಾಗಿ ಕಷ್ಟಪಟ್ಟು ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಅವರಿಗೆ ಸಾಧ್ಯವಾಗಿದೆ ಅಂದರೆ ನಮಗೆ ಯಾಕೆ ಸಾಧ್ಯವಾಗೋಲ್ಲ? ಹಾಗಾಗಿ ನಾವು ಕೋಟ್ಯಾಧಿಪತಿಗಳು ಆಗಬೇಕು ಅಂತ ಇಷ್ಟಪಡೋದಾದರೆ ಅದಕ್ಕೆ ಸರಿಯಾದ ರೀತಿಯ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದರೆ ನಾವು ಸಹ ಕೋಟ್ಯಾಧಿಪತಿಗಳು ಆಗಬಹುದು. ಲೈಫ್ ಕ್ಯಾನ್ ಬಿ ಡಿಸೈನ್ಡ್. ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ನಿರ್ಣಯಿಸುವ ಶಿಲ್ಪಿಗಳು ಬೇರೆಯವರಲ್ಲ, ನಾವೇ. ಹಾಗಾಗಿ ನನ್ನ ಹಣೆ ಬರಹವನ್ನು ಬರೆಯೋದು ಯಾರಪ್ಪ ಅಂತ ಕೇಳಿದ್ರೆ ಅದು ನಾನೇ, ಬೇರೆಯವರಲ್ಲ. ಈ ಒಂದು ನಂಬಿಕೆ ನಮಗೆಲ್ಲ ಇರಬೇಕಾಗುತ್ತೆ. ಕೆರಿಯರ್ಸ್ ಕ್ಯಾನ್ ಬಿ ಪ್ಲ್ಯಾನ್ಡ್. ಬದುಕಲ್ಲಿ ಏನಾಗಬೇಕು, ಯಾವ ವೃತ್ತಿಯನ್ನು ಕೈಗೊಳ್ಳಬೇಕು, ಹೇಗೆ ಬದುಕನ್ನು ನಡೆಸಬೇಕು, ಇದನ್ನು ನಿರ್ಣಯಿಸೋರು ಸಹ ನಾವೇನೆ. ಹಾಗೆಯೇ ಹ್ಯಾಪಿನೆಸ್ ಕ್ಯಾನ್ ಬಿ ಪ್ರಿಪೇರ್ಡ್. ಸಂತೋಷವನ್ನೂ ಸಹ ನಾವೇ ಪಡ್ಕೋಬೇಕಾಗುತ್ತೆ. ಯಾಕಂದರೆ ನಾನು ಅಳ್ತಾ ಇರ್ತೇನೆ ಅಂದರೆ ಅದು ನಿಮ್ಮ ನಿರ್ಧಾರ, ನಾನು ನಗ್ತಾ ಇರ್ತೇನೆ ಅಂದರೆ ಅದು ಸಹ ನಿಮ್ಮದೇ ನಿರ್ಧಾರ ಆಗುತ್ತೆ. ನೀವು ನಕ್ಕರೆ ನಿಮ್ಮ ಜೊತೆ 100 ಜನ ಸೇರ್ಕೊಂಡು ನಗ್ತಾರೆ, ನೀವು ಹತ್ರ ನೀವೊಬ್ಬರೇ ಅಳಬೇಕಾಗುತ್ತೆ. ಹಾಗಾಗಿ ನಗೋದನ್ನು ನಾವು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಈ ಸಿರಿವಂತಿಕೆಗೆ ಸರಳ ಸೂತ್ರಗಳು ಎನ್ನುವ ಈ ಒಂದು ಪುಸ್ತಕದಲ್ಲಿ ಒಟ್ಟು 15 ಅಧ್ಯಾಯಗಳಿವೆ. ಎಲ್ಲ ಅಧ್ಯಾಯಗಳು ಪುಟ್ಟ ಪುಟ್ಟ ಅಧ್ಯಾಯಗಳು. ಈ ಒಂದು ಪುಸ್ತಕವನ್ನು ಬರೀಬೇಕಾದರೆ ತಮ್ಮ ಶೈಕ್ಷಣಿಕ ಹಿನ್ನೆಲೆ ಏನಿದೆ, ತಮ್ಮ ವೃತ್ತಿಯ ಅನುಭವ ಏನಿದೆ, ಅವುಗಳ ಜೊತೆಗೆ ತಮ್ಮ ವೈಯಕ್ತಿಕ ಬದುಕಲ್ಲಿ ತಾವು ಕಂಡಂಥ ನೋವು ನಲಿವುಗಳು ಕ್ರಮಗಳು ಏನಿದೆ ಅವುಗಳನ್ನು ಹದವಾಗಿ ಬೆರೆಸ್ತಾ ಬರೀತಾರೆ. ಹಾಗಾಗಿ ಈ ಪುಸ್ತಕಕ್ಕೆ, ಈ ಪುಸ್ತಕದಲ್ಲಿ ಇರುವ ವಿಚಾರಗಳಿಗೆ ಒಂದು ರೀತಿಯ ಅಧಿಕೃತತೆ ಕಂಡುಬರುತ್ತೆ ಇದು. ಹಾಗಾಗಿ ಒಂದು ಸಲ ಈ ಪುಸ್ತಕವನ್ನು ಓದಬೇಕು. ಆದರೆ ಕನ್ನಡಿಗರಿಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಮುನ್ನುಗ್ಗುವ ಸ್ವಭಾವ ಕಡಿಮೆ. ಹಾಗಾಗಿ ಕನ್ನಡಿಗರು ಅಪಾಯಕ್ಕೆ ಹೆದರ್ತಾರೆ, ರಿಸ್ಕ್ ತಗೊಳ್ಳೋಕ್ಕೆ ಅವರು ಇಷ್ಟಪಡೋಲ್ಲ. ಅದೇ ಗುಜರಾತಿ ರಾಜಸ್ಥಾನಿ ಜನರನ್ನು ನೋಡಿ ಅವರು ಹೇಗೆ ರಿಸ್ಕ್ ತಗೋತಾರೆ. ರಿಸ್ಕ್ ಅಂದರೆ ಕಣ್ಣು ಮುಚ್ಕೊಂಡು ನುಗ್ಗೋದಲ್ಲ, ಲೆಕ್ಕಾಚಾರದ ರಿಸ್ಕ್, ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಆ ರಿಸ್ಕನ್ನು ತಗೊಂಡು ಹೇಗೆ ಮುಂದುವರಿತಾರೆ, ನಾವು ಯಾಕೆ ಮುಂದುವರಿಯೋಲ್ಲ? ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಸಿರಿವಂತಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಂಪತ್ತನ್ನು ಹೇಗೆ ಸೃಷ್ಟಿ ಮಾಡೋದು? ಅದಕ್ಕೆ ನೀವು ಯಾರು ಅನ್ನೋದನ್ನು ಮೊದಲು ತಿಳ್ಕೋಬೇಕಾಗುತ್ತೆ. ನೀವು ಯಾರು ಅಂತ ತಿಳ್ಕೋಬೇಕು ಅನ್ನೋದಾದರೆ ನಿಮ್ಮ ವಯಸ್ಸನ್ನು ನಿಮ್ಮ ವಾರ್ಷಿಕ ಆದಾಯದಿಂದ ಗುಣಿಸಿ, ಬಂದ ಫಲಿತಾಂಶವನ್ನು 10ರಿಂದ ಭಾಗಿಸಿ, ಭಾಗಲಬ್ಧ ನಿಮ್ಮ ಇಂದಿನ ನೆಟ್ವರ್ತ್ ಎಷ್ಟು ಅಂತ ಹೇಳುತ್ತೆ. ಪೂರ್ವಾರ್ಜಿತ ಆಸ್ತಿಯನ್ನು ಪರಿಗಣಿಸಬೇಡಿ. ಉದಾಹರಣೆಗೆ ನಿಮ್ಮ ವಯಸ್ಸು 35 ವರ್ಷ, ವಾರ್ಷಿಕ ಆದಾಯ 10 ಲಕ್ಷ. 10 ಲಕ್ಷ ಇಂಟು 35 3.5 ಕೋಟಿ. ಇದನ್ನು 10ರಿಂದ ಭಾಗಿಸಿದ್ರೆ ಸಿಗೋದು 35 ಲಕ್ಷ. ಕನಿಷ್ಠ ಇಷ್ಟು ಸಂಪತ್ತು ನಿಮ್ಮ ಹತ್ರ ಇರಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ವಯಸ್ಸು ನಿಮ್ಮ ಆದಾಯಕ್ಕೆ ತಕ್ಕ ಹಾಗೆ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ನಿರ್ಧರಿಸ್ಕೊಂಡು ಮುಂದುವರಿರಿ ಅಂತ ಹೇಳ್ತಾರೆ ರಂಗಸ್ವಾಮಿ ಮೂಕನಹಳ್ಳಿ. ಸಿರಿವಂತಿಕೆಗೆ ಸರಳ ಸೂತ್ರಗಳು ಖಂಡಿತ ಒಮ್ಮೆ ಓದಬಹುದಾದಂತಹ ಕೃತಿ.